ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ಏನು ಅಂದರೆ ಸೋರೆಕಾಯಿ ಬಸ್ಸಾರು ಮತ್ತು ಅದ್ರ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಮೊದಲು ನಾವು ಸೋರೆಕಾಯಿನ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡಿ ಇಟ್ಕೊಬೇಕು. ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಜೀರಿಗೆ ಮತ್ತು ಕಾಳುಮೆಣಸು ಎಲ್ಲ ಇಟ್ಕೊಬೇಕು. ಸೊ ಅದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣ ನೆನೆಸಿಟ್ಕೊಂಡಿರಬೇಕು. ಸೊ ಜಾಸ್ತಿ ಏನು ಬೇಡ, ಸ್ವಲ್ಪ ನಿಂಬೆಹಣ್ಣಷ್ಟು ಸೈಜಷ್ಟು ಇಟ್ಕೊಂಡ್ರೂ ಸಾಕಾಗುತ್ತೆ. ಇದನ್ನು ವಾಶ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಳ್ಳಿ. ಹಾಗೆ ಇದಕ್ಕೆ 100 ಗ್ರಾಮಷ್ಟು ತೊಗರಿಬೇಳೆನ ತೊಗೊಳ್ಬೇಕು. ಇದನ್ನ ಚೆನ್ನಾಗಿ ವಾಶ್ ಮಾಡಿ ಅರ್ಧ ಗಂಟೆ ನೆನೆಸಿಟ್ಕೊಂಡು ಆಮೇಲೆ ಇದನ್ನು ನಾವು ಬಾಯ್ಲ್ ಮಾಡ್ಕೊಬೇಕು. ಯಾಕಂದರೆ ಕೆಲವೊಂದು ಸತಿ ತೊಗರಿಬೇಳೆ ಅನ್ನೋದು ಬೇಗನೆ ಬಾಯ್ಲ್ ಆಗೋದಿಲ್ಲ. ಮತ್ತು ತೊಗರಿಬೇಳೆ ಚೆನ್ನಾಗಿ ಬಾಯ್ಲ್ ಆಗಬೇಕು ಅಂದರೆ ಅದನ್ನು ಕುಕ್ ಮಾಡಬೇಕಾದ್ರೆ ಒಂದು 2 ಟೇಬಲ್ ಸ್ಪೂನ್ ಇಲ್ಲ 1 ಟೇಬಲ್ ಸ್ಪೂನಷ್ಟು ಆಯಿಲ್ನ, ಅಂದರೆ ನಾವು ಅಡುಗೆಗೆ ಯೂಸ್ ಮಾಡೋವಂಥ ಆಯಿಲ್ನ ಹಾಕಿಬಿಟ್ಟು ಕುಕ್ ಮಾಡಿದ್ರೆ ಸೊ ಇದು ಬೇಗನೆ ನಮಗೆ ಕುಕ್ ಆಗುತ್ತೆ. ಅದಕ್ಕೋಸ್ಕರ ಈ ಟಿಪ್ನ ಫಾಲೋ ಮಾಡಿದ್ರೆ ತೊಗರಿಬೇಳೆ ಅನ್ನೋದು ತುಂಬ ಬೇಗನೆ ಬಾಯ್ಲ್ ಆಗೋಗುತ್ತೆ. ಸೊ ಇವಾಗ ಒಂದು ಕುಕ್ಕರ್ ತೊಗೊಂಡು ವಾಶ್ ಮಾಡಿ ಇಟ್ಕೊಂಡಿರೋಂಥ ತೊಗರಿಬೇಳೆನ ಹಾಕ್ಕೊಳ್ಳೋಣ. ಸೊ ಇದನ್ನು ಹಾಕಿ ಹಾಗೆ ಇದ್ರ ಜೊತೆಗೆ ನಾವು ಸೋರೆಕಾಯಿನ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ, ಮತ್ತು ಅದರೊಳಗೆ ಬೀಜ ಇರುತ್ತೆ, ಸೊ ಅದು ಬಲ್ತೋಗಿರುತ್ತೆ, ಅದನ್ನು ಕೂಡ ನೋಡಿಕೊಂಡು ಹಾಕ್ಕೊಳ್ಳಿ. ಬಲ್ತೋಗಿದ್ರೆ ಅದು ನಿಜವಾಗ್ಲೂ ಟೇಸ್ಟ್ ಬರಲ್ಲ. ಸೊ ಅದಕ್ಕೆ ಎಳೆಕಾಯಿನ ತೊಗೊಂಬಂದು ಮಾಡಿಕೊಂಡ್ರೆ ನಿಜವಾಗ್ಲೂ ಸೋರೆಕಾಯಿ ಬಸ್ಸಾರು ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ನೋಡಿ, ಇದನ್ನು ಎಲ್ಲ ಹಾಕಿಬಿಟ್ಟು ಇವಾಗ ಇದನ್ನ ಒಂದು 2 ವಿಷಿಲಷ್ಟು ಕೂಗಿಸಿದ್ರೆ ಸಾಕು, ಬಾಯ್ಲ್ ಆಗಿಬಿಡುತ್ತೆ. ಸೊ ಜಾಸ್ತಿ ಕೂಗಿಸೋದ್ರಿಂದ ಇದು ತುಂಬ ಸಾಫ್ಟ್ ಆಗಿಬಿಡುತ್ತೆ. ಸೊ ತುಂಬ ಸಾಫ್ಟ್ ಆದರೆ ತುಂಬ ನುಣ್ಣಕ್ಕೆ ಆಗಿಬಿಡುತ್ತೆ, ಆಮೇಲೆ ಪಲ್ಯ ತಿನ್ನೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಇದನ್ನು ಬೇಗನೆ ಕುಕ್ ಮಾಡ್ಕೊಂಡು 2 ವಿಷಿಲ್ಸ್ ಅಷ್ಟು ಕುಕ್ ಮಾಡಿದರೆ ಸಾಕು. ಇದಕ್ಕೆ ನಾನಿಲ್ಲಿ 2 ಗ್ಲಾಸಸ್ಸಷ್ಟು ವಾಟರ್ನ ಹಾಕ್ತಾಯಿದ್ದೀನಿ. 2 to 3 ಗ್ಲಾಸಸ್ ವಾಟರ್ನ ಹಾಕಿದ್ರೆ ಸಾಕು. ಹಾಕಿ ಒಂದು 2 ವಿಷಿಲ್ನ ಕೂಗಿಸೋಣ. ಇವಾಗ ಮಿಕ್ಸಿ ಜಾರ್ ತೊಗೊಂಡು ಕೊತ್ತಂಬರಿ ಮತ್ತು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಮತ್ತು 1-2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನ ಹಾಕ್ಕೊಬೇಕು. ಮೊದಲು ಇದೆಲ್ಲ ಹಾಕಿ ನಾವು ಫಸ್ಟು ಈ ಮಸಾಲೆನ ರೆಡಿ ಮಾಡಿ ಇಟ್ಕೊಬೇಕು. ಒಗ್ಗರಣೆ ಹಾಕಬೇಕಾದ್ರೆ ಈ ಮಸಾಲೆ ಹಾಕಿದ್ರೆ ನಿಜವಾಗ್ಲೂ ಈ ರೀತಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಇದನ್ನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡು ಇದನ್ನು ನಾವು ಒಗ್ಗರಣೆಲಿ ಹಾಕಿದ್ರೆ ಬಸ್ಸಾರು ಅನ್ನೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇವಾಗ ಪಲ್ಯಕ್ಕೆ ಬೇಕಾಗಿರೋದು 4 ಅಷ್ಟು ಈರುಳ್ಳಿ ತೊಗೊಂಡು ಮತ್ತು ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನ ತೊಗೊಂಡು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಲೈಟಾಗಿ ಪಲ್ಯಕ್ಕೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ಸೋರೆಕಾಯಿ ಪಲ್ಯಗೆ ನೀವು ಕಡಲೆ ಬೀಜದ ಪುಡಿ ಕೂಡ ಹಾಕ್ಕೊಬೋದು. ಇಲ್ಲಿ ನಾನು ಹಾಕ್ತಾಯಿಲ್ಲ, ನಿಮಗೆ ಬೇಕಂದರೆ ಹಾಕಿ ನೋಡಿ. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಕಡಲೆಕಾಯಿ ಬೀಜ ಪುಡಿ ಹಾಕಿದ್ರೆ. ಇವಾಗ ನಾವು ಪಲ್ಯನ ರೆಡಿ ಮಾಡೋಣ. ಸೊ ನೋಡಿ, ಪಲ್ಯದ್ದು ಬೆಂದೋಗಿದೆ. 2 ಸ್ಪೂನ್ ಇವಾಗ ಒಂದು ಬೌಲ್ ಇಟ್ಟು ಅದಕ್ಕೆ ನಾವು ಫಸ್ಟು ಆಯಿಲ್ನ ಹಾಕ್ಕೊಳ್ಳಿ. ಒಂದು 3 to 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕಿ ಮತ್ತು 4 ಈರುಳ್ಳಿ ಕಟ್ ಮಾಡಿದ್ವಲ್ಲ ಆ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಆಗಲ್ಲ ಅಂತಂದರೆ, ಸ್ವಲ್ಪ ಜನಕ್ಕೆ ಖಾರ ಜಾಸ್ತಿ ಆಗುತ್ತೆ, ಹಸಿಮೆಣ್ಸಿನ್ಕಾಯಿ ತಿಂದರೆ ಆಗಲ್ಲ ಅನ್ನೋರಿಗೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು. ಈ ರೀತಿ ಕೂಡ ಆಪ್ಷನಲ್ ಮಾಡ್ಕೊಳ್ಳಿ. ಸೊ ಒಣಮೆಣ್ಸಿನ್ಕಾಯಿ ಕೂಡ ಜಾಸ್ತಿ ಖಾರ ಅನ್ನೋದು ಇಟ್ಕೊಳ್ಳಲ್ಲ, ಈ ರೀತಿ ಕೂಡ ಯೂಸ್ ಮಾಡ್ಬೋದು. ಮತ್ತು ನಾವು ಜಾಸ್ತಿ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕಾದ್ರೆ ಬೇಗನೆ ಈರುಳ್ಳಿ ಅನ್ನೋದು ಫ್ರೈ ಆಗೋಲ್ಲ, ತುಂಬಾ ಟೈಮ್ ತೊಗೊಳುತ್ತೆ. ಅದಕ್ಕೆ ಏನು ಮಾಡಬೇಕು, ಒಂದು ಸ್ವಲ್ಪ ಲೈಟಾಗಿ ಉಪ್ಪನ್ನು ಹಾಕ್ಕೊಳ್ಳಿ. ಸೊ ಸಾಲ್ಟ್ ಹಾಕೋದ್ರಿಂದ ನಮ್ಮ ಈರುಳ್ಳಿ ಅನ್ನೋದು ಬೇಗನೆ ಫ್ರೈ ಆಗುತ್ತೆ ಮತ್ತು ಟೈಮ್ ಕೂಡ ನಮಗೆ ಸೇವ್ ಅನ್ನೋದು ಆಗುತ್ತೆ. ಅದಕ್ಕೋಸ್ಕರ ಈ ಟಿಪ್ನ ಫಾಲೋ ಮಾಡಿ. ಬಸ್ಸಾರು ಅಂದರೆ ನಿಜವಾಗ್ಲೂ ಯಾರಿಗೆ ಇಷ್ಟ ಇರಲ್ಲ, ಮುದ್ದೆ ಬಸ್ಸಾರು ಅನ್ನೋದು ನಿಜವಾಗ್ಲೂ ಒಳ್ಳೆ ಕಾಂಬಿನೇಷನ್ನು ಮತ್ತು ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಯಾಕಂದರೆ ಜೀರಿಗೆ, ಮೆಣಸು ಎಲ್ಲ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಅದು ತುಂಬಾ ಒಳ್ಳೆಯದು, ಹೆಲ್ತಿಯಾಗಿ ಕೂಡ ಇರುತ್ತೆ. ಸೊ ನೋಡಿ, ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ನಾವು ಕುಕ್ ಮಾಡಿರೋಂಥ ಸೋರೆಕಾಯಿ ಬೇಳೆ ಇತ್ತಲ್ವ ಅದನ್ನು ಎತ್ತಿ ಇಲ್ಲಿಗ ಹಾಕಬೇಕು. ಇವಾಗ ಹಾಕಿ ಇದನ್ನು ಒಂದು 5 ಮಿನಿಟ್ಸ್ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಫಸ್ಟ್ ನಾವು ಪಲ್ಯ ಅನ್ನೋದನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ಪಲ್ಯನ ರೆಡಿ ಮಾಡಿಕೊಂಡು ಬಿಸಿಯಾಗಿ ಮುದ್ದೆ ಅದ್ರ ಜೊತೆಗೆ ನಮ್ಮ ಬಸ್ಸಾರು ಇಟ್ಕೊಂಡ್ರೆ ಒಳ್ಳೆ ಕಾಂಬಿನೇಷನ್. ನನಗಂತೂ ತುಂಬಾ ಇಷ್ಟ ಬಸ್ಸಾರು.
ಇದರಲ್ಲಿ ಬಸ್ಸಾರು ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಹಾಗೆ ಹುಳ್ಳಿಕಾಳು ಬಸ್ಸಾರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರೆಲ್ಲ ಹುಳ್ಳಿಕಾಳು ಬಸ್ಸಾರು ಟ್ರೈ ಮಾಡಿದ್ರಿ, ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಹುಳ್ಳಿಕಾಳು ಬಸ್ಸಾರು ಹೇಗೆ ಮಾಡೋದಂತ ಕೂಡ ತೋರಿಸ್ಕೊಡ್ತೀನಿ. ಸೊ ನೋಡಿ, ಇವಾಗ ಇದನ್ನು ಹಾಕಿ ಒಂದು 5 ನಿಮಿಷ ಬೇಯಿಸಬೇಕು ಸ್ವಲ್ಪ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಒಂದು 5 ನಿಮಿಷ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಪಲ್ಯ ಅನ್ನೋದು ರೆಡಿಯಾಗೋಗುತ್ತೆ. ಸೊ ಇಲ್ಲಿ ನಿಮಗೆ ಬೇಕು ಅಂತಂದರೆ ಕಡಲೆ ಬೀಜದ ಪುಡಿನ ನೀವು ಹಾಕ್ಕೊಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಇವಾಗ ನಾನು ಹಾಕ್ತಾಯಿಲ್ಲ, ಸೊ ನನ್ನ ಹತ್ರ ಇದು ತೊಗೊಂಬಂದಿಲ್ಲ, ಅದಕ್ಕೆ ಇವಾಗ ನಾವು ಸಾಂಬಾರು ಮಾಡೋಣ. ಸೊ ಫಸ್ಟು ಎಣ್ಣೆ ಹಾಕಿ 1-2 ನಿಮಿಷ ಅದು ಕುಕ್ ಆಗಲಿ. ಸೊ ಕುಕ್ ಆದಮೇಲೆ ಸ್ವಲ್ಪ ಇದಕ್ಕೆ ಸಾಸಿವೆನ ಹಾಕ್ಕೊಳ್ಳೋಣ. ಸೊ ಸಾಸಿವೆ ಹಾಕ್ಕೊಂಡು ಒಂದು ಸ್ವಲ್ಪ ಅದು ಚಿಟಪಟ ಅನ್ನಬೇಕು. ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳೋಣ. ನನಗೆ ಮುದ್ದೆ ಬಸ್ಸಾರು ಜೊತೆಗೆ ತುಂಬಾ ಇಷ್ಟ, ಮತ್ತು ರೈಸ್ಗೂ ಕೂಡ ಕೆಲವೊಂದು ಸತಿ ರೈಸ್ಗೂ ಕೂಡ ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬಸ್ಸಾರಲ್ಲಿ. ಬಸ್ಸಾರು ಅನ್ನೋದು ಒಳ್ಳೆ ಕಾಂಬಿನೇಷನ್ ತಿನ್ನೋಕ್ಕೆ, ಮತ್ತು ಹೆಲ್ತ್ಗೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ಬಸ್ಸಾರು ಲೈಕ್ ಮಾಡಿದ್ರೆ ಆಗಿರ್ತಾರೆ. ಹಾಗೆ ನಮ್ಮ ಆಂಧ್ರ ಕಡೆಯೂ ಅಷ್ಟೇ ತುಂಬ ಜನ ಬಸ್ಸಾರು ಮಾಡ್ಕೊಂಡು ತಿಂತಾರೆ ಮುದ್ದೆಗೆ. ನೋಡಿ, ಇವಾಗ ಇದು ಬೇಯ್ದಿದೆ. ಇದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿನ ಹಾಕಿ 1-2 ನಿಮಿಷ ಫ್ರೈ ಆಗಲಿ. ಇವಾಗ ರೀಸೆಂಟಾಗಿ ಮೂವೀಸು ಬಗ್ಗೆ ನೋಡಿದ್ರೆ ತೆಲುಗುದಲ್ಲಿ ಮಜಾಕ ಅಂತ ಒಂದು ಮೂವೀಸ್ ಬಂತು, ಸಂದೀಪ್ ಕಿಶನ್ ಅವ್ರದ್ದು. ತುಂಬಾ ಕಾಮಿಡಿ ಫನ್ನಿಯಾಗಿದೆ. ಸೊ ನೀವು ಯಾರಾದರೂ ವಾಚ್ ಮಾಡಿಲ್ಲ ಅಂದರೆ ಹೋಗಿ ವಾಚ್ ಮಾಡಿ, ನಿಜವಲ್ಲೂ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನನಗಂತೂ ಸಖತ್ ಇಷ್ಟ ಆಯಿತು. ಕಾಮಿಡಿಯಾಗಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಇಲ್ಲಿ ನಾವು ಹಾಕ್ಕೊಳ್ಳೋಣ. ಸೊ ಈ ಕಾಳು ಮೆಣಸಿನ ಪುಡಿನ ನಾನು ಆವಾಗಲೇ ಪುಡಿ ಮಾಡಿ ಇಟ್ಕೊತೀನಿ. ಯಾಕಂದರೆ ನಮಗೆ ಟೈಮ್ ಇರಲ್ಲ, ಮತ್ತು ಹಂಗೆ ಹಾಕಿದ್ರೆ ಕಾಳು ಮೆಣಸು ಏನಾಗುತ್ತೆ, ಬಾಯಿಗೆ ತಿನ್ಬೇಕಾದ್ರೆ ಸಿಗುತ್ತೆ. ಅದಕ್ಕೋಸ್ಕರ ಈ ರೀತಿ ಪುಡಿ ಮಾಡಿ ಇಟ್ಕೊಳ್ಳಿ. ಸೊ ಇವಾಗ ಇದು ಸ್ವಲ್ಪ ಲೈಟಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು 1-2 ಕಪ್ಪಷ್ಟು ವಾಟರ್ನ ಹಾಕ್ತಾಯಿದ್ದೀನಿ. ಹಾಗೆ ನಾವು ಮೊದಲೇ ರುಬ್ಬಿಟ್ಟಿರುವಂತಹ ಈ ಮಸಾಲೆ ಇದೆಯಲ್ವ, ಇದನ್ನು ಕೂಡ ನಾವು ಇವಾಗ ಇದಕ್ಕೆ ಆ್ಯಡ್ ಮಾಡೋಣ. ಸೊ ಇವಾಗ ಹಾಕೋದ್ರಿಂದ ಈ ವಾಟರ್ಗೆ ನಿಜವಲ್ಲೂ ತುಂಬಾ ಆ ಮಸಾಲೆ ಎಲ್ಲ ಹಿಡ್ಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ನಾವು ನೆನೆಸಿಟ್ಕೊಂಡಿರೋಂಥ ಹುಣಸೆಹಣ್ಣು ರಸ ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಒಂದು 10 ನಿಮಿಷ ನಾವು ಚೆನ್ನಾಗಿ ಕುದಿಸಿದ್ರೆ ಸಾಕು. ಸೊ ಇವಾಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ, ನಾನು ಯಾವುದೇ ರೀತಿ ಸಾಂಬಾರು ಪುಡಿ ಆಗಲಿ, ಚಿಲ್ಲಿ ಪೌಡರ್, ಹಾಗೆ ಧನಿಯಾ ಪೌಡರ್ ಆಗಲಿ, ಗರಂ ಮಸಾಲ ಪುಡಿ ಆಗಲಿ, ಯಾವುದು ಅಚ್ಚೆ ತೊಗೊಂಬರಲ್ಲ, ರೆಡಿಮೇಡು, ಮನೆಯಲ್ಲೇ ಹೋಮ್ ಮೇಡ್ ಮಾಡಿಕ್ಕಿರ್ತೀನಿ. ಸೊ ಅದನ್ನು ನೀವು ಕೂಡ ಅಷ್ಟೇ ಆಲ್ಮೋಸ್ಟ್ ಹೋಮ್ ಮೇಡ್ ಮಸಾಲ ಪೌಡರ್ಸ್ನೇ ಯೂಸ್ ಮಾಡಿ. ಸೊ ಇವಾಗ ಉಪ್ಪು ನೋಡ್ಕೊಳ್ಳಿ ಸರಿಯಾಗಿದೆಯಾ ಇಲ್ವಾ ಅಂತ. ಸೊ ಉಪ್ಪು ಸಾಕಾಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಇದೊಂದು 5 to 10 ಮಿನಿಟ್ಸ್ ಕುಕ್ ಆದರೆ ಸಾಕು. ಒಂದು ಸ್ವಲ್ಪ ಲೈಟಾಗಿ ತಿಕ್ ಕನ್ಸಿಸ್ಟೆನ್ಸಿ ಬಂದರೆ ಈ ಸಾಂಬಾರು ಅನ್ನೋದು ರೆಡಿಯಾಗೋಗುತ್ತೆ. ನೋಡಿ, ನಮ್ಮ ಸೋರೆಕಾಯಿ ಬಸ್ಸಾಂಬಾರು ರೆಡಿ ಆಗಿಬಿಟ್ಟಿದೆ. ಹಾಗೆ ಪಲ್ಯ ಕೂಡ ರೆಡಿಯಾಗಿದೆ. ಇವಾಗ ಇವೆರಡರ ಜೊತೆಗೆ ರೈಸ್ ಸ್ವಲ್ಪ ಮತ್ತು ಬಿಸಿಯಾಗಿ ರಾಗಿ ಮುದ್ದೆ ಹಾಕ್ಕೊಂಡು ತಿಂತಾರೆ. ನಿಜವಾಗ್ಲೂ ಸೂಪರಾಗಿರುತ್ತೆ. ಸೊ ನಿಮಗೆ ಟ್ರೈ ಮಾಡಿ ಇದನ್ನು.